ಹಾಯ್ ಹಲೋ ನಮಸ್ಕಾರ. ಇವತ್ತು ಯಾವ ಮೂವಿ ರಿವ್ಯೂ ಅಪ್ಪ ಅಂದರೆ, ಇದರಲ್ಲಿ ನಮ್ಮ ರಚಿತಾರಾಮ್, ಝೈನ್ ಖಾನ್ ಹಾಗೂ ಮಲೈಕ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅದಕ್ಕೂ ಮುಂಚೆ ನಿಮ್ಗೇನಾದರೂ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈಗ ಸ್ಟೋರಿ ಕಡೆ ಬರೋದಾದರೆ, ನಮ್ಮ ಹೀರೋ ಓದೋಕ್ಕೆ ಅಂತ ಮಣಿಪಾಲ್ಗೆ ಬಂದು ಇಲ್ಲಿ ಕುಡಿದು ಅವನ ಲೈಫ್ನ ಹಾಳು ಮಾಡ್ಕೋತಾ ಇದ್ದಾನೆ. ಇದಕ್ಕೆ ಯಾರು ಕಾರಣ, ಏನಕ್ಕೆ ಅವನಿಷ್ಟು ಕುಡಿತಾ ಇದ್ದಾನೆ, ಇದಕ್ಕೆ ನಮ್ಮ ಮಲೈಕ್ ಅವ್ರ ಕಾರಣನ ಅಥವಾ ರಚಿತಾರಾಮ್ ಅವ್ರ ಕಾರಣನ ಅನ್ನೋದನ್ನ ನೀವು ಸಿನಿಮಾಲೇ ನೋಡಿ. ಆ್ಯಂಡ್ ಇದರ ಪಾಸಿಟಿವ್ಸ್ ಕಡೆ ಬರೋದಾದರೆ ಫಸ್ಟ್ ಹಾಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಫಸ್ಟ್ ಹಾಫ್ ತುಂಬ ಕ್ಯಾಚಿ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಲೈಕ್ ಅಂದರೆ ಇಡೀ ಮೂವಿಲಿ ಮೇಯ್ನ್ ನಿಮ್ಗೆ ಹೈಲೈಟ್ ಆಗೋದೇ ಇಂಟರ್ವೆಲ್ ಅಂತ ಹೇಳ್ತೀನಿ. ಯಾಕಂದರೆ ಇಂಟರ್ವೆಲ್ ಅಷ್ಟು ಸಖತ್ತಾಗಿದೆ. ಇನ್ನು ಸ್ಟಾರ್ ಕ್ಯಾಸ್ಟ್ ಕಡೆ ಬರೋದಾದರೆ ಸೈದ್ ಖಾನ್ ಅವರು ತುಂಬ ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಕಬೀರ್ ಸಿಂಗ್ನ ನೋಡ್ದಂಗೆ ಆಗುತ್ತೆ ಈ ಮೂವಿಲಿ, ಅವ್ರನ್ನ ಜೂನಿಯರ್ ಕಬೀರ್ ಸಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಡಿಂಪಲ್ ಕ್ವೀನ್ ಅವರಂತೂ ಚೆಚ್ಚಾಕ್ಬಿಟ್ಟಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಹೇಳೋ ಅವಶ್ಯಕತೆನೆಲ್ಲ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮಲೈಕ್ ಅವ್ರದ್ದು ಕ್ಯಾರೆಕ್ಟ್ರ್ ಮಾತ್ರ ಅನ್ಎಕ್ಸ್ಪೆಕ್ಟೆಡು. ಲೈಕ್ ಅವ್ರದ್ದು ಕ್ಯಾರೆಕ್ಟರ್ ಸಖತ್ತಾಗಿದೆ, ಮೂವಿಲಿ ನೋಡಿದ್ರೆ ಗೊತ್ತಾಗುತ್ತೆ. ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಆಗಿ ನಾವು ಆಲೋಕ್ ಅವ್ರನ್ನ ನೋಡ್ಬೋದು. ಆ್ಯಂಡ್ ನಮ್ಮ ಓಜಿ ಆ್ಯಕ್ಟರ್ಸ್ ಕೂಡ ಇಲ್ಲಿದ್ದಾರೆ, ಲೈಕ್ ರಂಗಾಯಣ ರಘು ಸರ್ ಆಗಿರ್ಬೋದು, ಆ್ಯಂಡ್ ನಮ್ಮ ಪ್ರೀತಿಯ ಅಚ್ಯುತಣ್ಣ ಆಗಿರ್ಬೋದು. ಈ ಮೂವಿಲಿ ಅವರಿಬ್ಬರು ಅವ್ರವ್ರ ಪಾತ್ರನ ಸಖತ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಈ ಮೂವಿದು ನೆಗೆಟಿವ್ಸ್ ಬಗ್ಗೆ ಹೇಳೋದಾದರೆ ನಾನು ಸೆಕೆಂಡ್ ಹಾಫ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಸೆಕೆಂಡ್ ಹಾಫ್ ಒಂಚೂರು ಬೋರ್ ಅನಿಸ್ತು ನನಗೆ. ಲೈಕ್ ಈಸಿಲಿ ನಾವು ಗೆಸ್ ಮಾಡ್ಬೋದಿತ್ತು ನೆಕ್ಸ್ಟ್ ಏನಾಗುತ್ತೆ ಅಂತ. ಲೈಕ್ ಈಸಿಲಿ ಗೆಸ್ ಮಾಡ್ಬೋದಿತ್ತು. ಲೈಕ್ ಕ್ಲೈಮ್ಯಾಕ್ಸ್ ಒಂದು ಬಿಟ್ಟು, ಲೈಕ್ ಕ್ಲೈಮ್ಯಾಕ್ಸಲ್ಲಿ ಒಂಚೂರು ಚೇಂಜಸ್ ಇದೆ, ಅದು ನೀವು ಸಿನಿಮಾಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಕ್ಲೈಮ್ಯಾಕ್ಸ್ ಒಂದು 10 ನಿಮಿಷ ಬಿಟ್ಟು ಆರಾಮಾಗಿ ನೆಕ್ಸ್ಟ್ ಏನಾಗುತ್ತೆ ಅನ್ನೋದೊಂದು ಗೆಸ್ ಮಾಡೋ ಒಂದು ಈಸಿಲಿ ಗೆಸ್ ಮಾಡ್ಬೋದಿತ್ತು ನಾವು ಹೇಳಬೇಕಂದ್ರೆ. ಸೊ ಅದೊಂದು ನನಗೆ ಒಂಚೂರು ಬೋರ್ ಅನಿಸ್ತು. ಲೈಕ್ ಯಾವಾಗ ಮುಗಿಯುತ್ತಪ್ಪ ಅಂತ ಅನಿಸ್ತಿತ್ತು. ಇನ್ನೂ ಬೇಗ ಮುಗಿಸ್ಬೋದಿತ್ತು ಸೆಕೆಂಡ್ ಹಾಫು, ಆದರೆ ಲ್ಯಾಗ್ ಮಾಡಿದ್ರು ಅಂತ ಅನಿಸ್ತು ನನಗೆ. ಅದು ಬಿಟ್ಟರೆ ಓವರಾಲ್ ಆಗಿ ನನಗೆ ಈ ಮೂವಿ ಇಷ್ಟ ಆಯಿತು. ಆ್ಯಂಡ್ ಈ ಮೂವಿಗೆ ನಾನು 3.5 ಸ್ಟಾರ್ಸ್ನ ಕೊಡ್ತೀನಿ. ಫ್ಯಾಮಿಲಿ ಜೊತೆ ಈ ಮೂವಿ ನೋಡ್ಬೋದು ಅಂದರೆ ಖಂಡಿತ ನೋಡ್ಬೋದು. ಮೂವಿಲಿ ಒಂದು ಸೋಷಲ್ ಮೆಸೇಜ್ ಇದೆ. ಆ್ಯಂಡ್ ಇದಾಗಿತ್ತು ನನ್ನ 2 ನಿಮಿಷದ ಒಂದು ಕಲ್ಟ್ ಮೂವಿ ರಿವ್ಯೂ. ಇಷ್ಟೊತ್ತು ನನ್ನ ರಿವ್ಯೂನ ಪೇಷನ್ಸಿಂದ ಕೇಳಿರೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ.